ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕೇಶವ ಕನ್ನಡ ವ್ಲಾಗ್ಸ್. ಗೌರಿ ಹಬ್ಬದ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ ಎಲ್ಲರೂ ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಗೌರಿ ಹಬ್ಬ, ಮಕ್ಕಳು ಗೌರಿನ ಗಣೇಶನ ತೊಗೊಂಬರೋಕ್ಕೆ ಹೋಗಿದ್ರು. ನಾನು ಹಾಗೆ ಕಾಯಿ ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಗೌರಿ ಹಬ್ಬದ ಮಾತ್ರ ಹಾಕ್ತಾ ಇದ್ದೀನಿ, ಗಣೇಶ ಹಬ್ಬದ್ದು ಏನು ಮಾಡೋಕ್ಕೆ ಆಗಲಿಲ್ಲ, ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಇವಾಗ ಗೌರಿ ಹಬ್ಬದನ್ನು ಸ್ವಲ್ಪ ಒಬ್ಬಟ್ಟು ಮಾಡೋದನ್ನು, ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೆ, ಅದನ್ನು ಹೇಗೆ ಮಾಡೋದು ಅಂತ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋದಲ್ಲಿ ನೋಡಿ ಹೇಗಿದೆ, ಹೇಗೆ ಮಾಡ್ತಾಯಿದ್ದೀನಿ, ನೀವು ಹೇಗೆ ನಿಮ್ಮ ಮನೇಲಿ ಮಾಡ್ತೀರಾ ಅಂತ ನೀವು ತೋರಿಸ್ಬೋದು. ಹಾಗೆ ನಾನು ಮಾಡಿರೋದು ಹೇಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ. ನೋಡಿ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಮೈದಾ ಹಿಟ್ಟು ಎಷ್ಟಂದರೆ ಒಂದು 1/4 kg ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ, ಒಂದು 300 ಗ್ರಾಮ್ ಅಂದ್ಕೊಳ್ಳಿ. ಆಮೇಲೆ ಒಂದು 100 ಗ್ರಾಮ್ನಷ್ಟು ಸಣ್ಣ ರವೆನ ಹಾಕ್ಕೊಂಡಿದ್ದೆ ಅದಕ್ಕೆ. ಆಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಅದು ಕಣಕ ಅಂತ ಹೇಳ್ತೀವಿ, ಹಿಟ್ಟು ಮೈದಾ ಮತ್ತು ಸಣ್ಣ ರವೆ ಹಾಕ್ತೀವಿ. ಸಣ್ಣ ರವೆ ಏನಕ್ಕೆ ಹಾಕೋದು ಅಂತಂದರೆ, ಬರೀ ಮೈದಾ ಕೂಡ ಒಬ್ಬೊಬ್ಬರು ಹಾಕ್ತಾರೆ, ಆದರೆ ಸಣ್ಣ ರವೆನ ಹಾಕಿದ್ರೆ ನೀಟಾಗಿ ಬರುತ್ತೆ. ಮತ್ತು ನೀವು ಅದು ರಬ್ಬರ್ ಥರ ಸ್ವಲ್ಪ ಇಳ್ದಂಗಾಗಿರುತ್ತೆ ಅಲ್ವಾ ಒಬ್ಬಟ್ಟು, ಆ ಥರ ಬರಲ್ಲ. ಸ್ಮೂತಾಗಿ ಕ್ಲೀನಾಗಿ ಬರಬೇಕು ಚೆನ್ನಾಗಿ ಒಬ್ಬಟ್ಟು ಅಂತ ಅಂದರೆ ನೀವು ಸಣ್ಣ ರವೆನ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಚಿರೋಟಿ ರವೆ ಅಂತೀವಲ್ವ ಅದನ್ನು, ಇದು ಒಂದು 300 ಗ್ರಾಮ್ ಹಾಕ್ಕೊಂಡ್ರೆ ಚಿರೋಟಿ ರವೆನ ಒಂದು 100 ಗ್ರಾಮ್ನಷ್ಟು ಹಾಕೋಬೇಕು. ನೀವೆಲ್ಲರೂ ಒಬ್ಬಟ್ಟು ಮಾಡ್ಬೋದು, ಬಟ್ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋ ಮಾಡ್ಕೊಂಬಿಡೋಣ, ಒಂದು ಚಿಕ್ಕದಾಗಿ ತೋರಿಸ್ಬಿಡೋಣ ಒಬ್ಬಟ್ಟು ಹೇಗೆ ಬರುತ್ತೆ ಅಂತ ನಾನಿವಾಗ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಈ ಥರ ನಾನು ಹಿಟ್ಟಿಗೆ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ನೀರು ಮತ್ತು ಎಣ್ಣೆ, ಸ್ವಲ್ಪ ಎಣ್ಣೆ ಲಾಸ್ಟಲ್ಲಿ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ಎಣ್ಣೆ ಹಾಕಿ ನೀವು ಏನಾದರೂ ಒಂದು ತಟ್ಟೆ ಅಥವಾ ಪ್ಲೇಟ್ ಮುಚ್ಬೋದು, ಅಥವಾ ನಾನಿಲ್ಲಿ ಬಟ್ಟೆನ ಮುಚ್ಚಿದ್ದೀನಿ. ಒಂದು ಬಟ್ಟೆನ ಒದ್ದೆ ಮಾಡಿ ಮುಚ್ಚಿರೋದ್ರಿಂದ ಅದು ಸ್ವಲ್ಪ ಒಂದು ಅರ್ಧ ಗಂಟೆ ನೀವು ಎತ್ತಿಟ್ರೆ ಚೆನ್ನಾಗಿರುತ್ತೆ. ಮತ್ತು ಒಂದು ಕಾಯಿನ ತೊಗೊಂಡಿದ್ದೀನಿ, ಒಂದು 4 ರಿಂದ 5 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ರುಬ್ಕೋತೀನಿ. ಸಣ್ಣಕ್ಕೆ ರುಬ್ಕೊಂಡು ಆಮೇಲೆ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಗಣಪತಿ ಮತ್ತು ಗೌರಿನ ತೊಗೊಂಡು ಬಂದಳು. ಅದಕ್ಕೆ ಆರತಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅದಕ್ಕೆ ಆರತಿ ಮಾಡಿಬಿಟ್ಟು ಫಸ್ಟು ಗಣಪತಿ ಒಳಗಡೆ ತೊಗೊಂಬಿಡೋಣ ಅಂತ ಆರತಿ ಮಾಡ್ತಾಯಿದ್ದಾಳೆ ನನ್ನ ಚಿಕ್ಕ ಮಗಳು. ಹಾಗೆ ಎಲ್ರಿಗೂ ಗೌರಿ ಗಣೇಶ ಒಳ್ಳೇದು ಮಾಡಲಿ. ಹಾಗೆ ನೋಡಿ ಗಣಪತಿ ನಮ್ಮ ಮನೆಗೆ ಬಂತು. ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೆ ಕಾಯಿ ಒಬ್ಬಟ್ಟಿಗೆ, ಆದರೆ ಅಷ್ಟರಲ್ಲಿ ಗಣಪತಿನೂ ಬೇಗ ಬಂದ್ಬಿಡ್ತಲ್ವ. ಗೌರಮ್ಮ ಗಣಪತಿನ ಗೌರಿ ಹಬ್ಬದ ದಿವಸನೇ ತಂದಿಟ್ಕೊಂಡ್ವಿ ನಾವು. ಅದರಿಂದ ಬೇಗ ಗಣಪತಿ ಬಂತಲ್ವ, ಅದರಿಂದ ನಾನು ಅದು ಹೂರ್ಣನ ಮಾಡೋದನ್ನು ತೋರ್ಸೋಕ್ಕೆ ಆಗಲಿಲ್ಲ. ಆಮೇಲೆ ಒಂದು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ದೀನಿ, ಅದೇನು ವೀಡಿಯೋ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ಈ ಥರ ಬೇಗ ಬಿಸಿಯಾಗಿತ್ತು. ಇನ್ನು ಗೌರಿ ಕೂರಿಸ್ಬಿಟ್ರೆ ನಾವು ಏನಾದರೂ ಮಾಡಲೇಬೇಕಲ್ವ, ಒಬ್ಬಟ್ಟು ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಸ್ವೀಟ್ ಏನಾದರೂ ಇಟ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಇವಾಗ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬಾಳೆದೆಲೆ ಮೇಲೇ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಬಟರ್ ಪೇಪರ್ ಮೇಲೂ ಕೂಡ ತಟ್ಕೋತಾರೆ, ಹಾಗೆ ತೊಟ್ಬೋದು, ಅಥವಾ ಒಂದು ಕವರ್ ಇರುತ್ತೆ ಅಲ್ಲ ಅದರಲ್ಲಿ ತೊಟ್ಬೋದು. ನಾನಿಲ್ಲಿ ಬಾಳೆ ಎಲೆ ಮೇಲೆ ನಾನು ಒಬ್ಬಟ್ಟು ತೊಟ್ತಾಯಿದ್ದೀನಿ. ಚೆನ್ನಾಗಿ ಬಂತು, ಬಟ್ ತುಂಬ ಬಿಸಿ ಇತ್ತು. ಆವಾಗ ತಾನೇ ಕಾಯಿ ಒಬ್ಬಟ್ಟು ಮಾಡಿದ್ರೆ ಸ್ವಲ್ಪ 1 ಅವರ್ ಇಟ್ಟು ಅದು ಹಾರಿದ ಮೇಲೆ ಇನ್ನೂ ಗಟ್ಟಿಯಾಗಿರುತ್ತೆ ಅಲ್ವಾ ಕಾಯಿ, ಅದರಿಂದ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬಿಸಿದು ಹಾಕ್ತಾಯಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ತೆಳು ತೊಟ್ಟಕ್ಕೆ ಹಾಕ್ತಿರ್ಲಿಲ್ಲ, ಬಿಸಿ ಇರೋದ್ರಿಂದ ಸ್ವಲ್ಪ ಮಂದ ಇತ್ತು, ಗಟ್ಟಿನೇ ಬಂತು ಒಬ್ಬಟ್ಟು, ಬಟ್ ಚೆನ್ನಾಗಿತ್ತು. ನಾನು ಇದಕ್ಕೆ ಒಂದು 5 ರಿಂದ 6 ಒಬ್ಬಟ್ಟು ಹಾಕ್ಕೊಂಡೆ, ಯಾಕೆಂದರೆ ದೇವ್ರ ಹತ್ರ ಇಡೋದಕ್ಕಷ್ಟೇ ನಾನು ಒಬ್ಬಟ್ಟನ್ನ ತಟ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಒಂದು ಬೇಗ ಮಾಡೋಣ ಕೆಲಸನ, ಫಸ್ಟು ಪ್ರಸಾದ ಅಂತ ಒಬ್ಬಟ್ಟು ಇಟ್ಬಿಡೋಣ ಅಂತ ಒಬ್ಬಟ್ಟನ್ನು ತಟ್ಕೊಟ್ಟು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಮಗಳು ಗೌರಿಗೆ ಕೂರಿಸೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾಳೆ. ನಾನು ಹಾಗೆ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟೊಂದು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ನನಗೆ ಟೈಮ್ ಕೂಡ ಸಾಕಾಗ್ತಾ ಇರಲಿಲ್ಲ. ಯಾಕೆಂದರೆ ನಾನು ಬೇಗ ಕೆಲಸ ಮಾಡೋ ಬ್ಯುಸಿಲಿ ವೀಡಿಯೋ ಮಾಡಬೇಕು ಅಂತಂದ್ರೂ ಕಷ್ಟ ಆಗ್ತಾಯಿತ್ತು. ಮಕ್ಕಳು ಕೂಡ ವೀಡಿಯೋ ಮಾಡ್ಕೊಳ್ಳಿ ಅಂತಂದರೆ ಇವಾಗ ಮಕ್ಕಳು ವೀಡಿಯೋಗೆ ಮಾಡೋದೇ ಇಲ್ಲ. ಅವ್ರಿಗೆ ಫೋನ್ ಕೊಟ್ಬಿಟ್ರೆ ಸಾಕು, ಅವ್ರದ್ದೇ ಆದ ಟೈಮಲ್ಲಿ ಇರ್ತಾರೆ, ಅವ್ರದ್ದೇ ಫೋನ್ ಹಿಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಮಕ್ಳಿಗೆ ಫೋನ್ ಕೊಡೋದಕ್ಕೂ ಇಷ್ಟಪಡಲ್ಲ. ಮತ್ತು ಇವಾಗ ನಮ್ಮ ಮನೆಯವರು ರೆಡಿ ಮಾಡ್ತಾಯಿದ್ದಾರೆ, ಗೌರಿನ ಬೇಗ ಕೂರಿಸ್ಬಿಡೋಣ, ಟೈಮ್ ಇಷ್ಟರೊಳಗಡೆ ಅಂತ ಕೂರಿಸ್ಬೇಕು ಅಂತ ಹೇಳ್ತಾಯಿದ್ರು. ನಾನು ಅಷ್ಟರಲ್ಲಿ ಒಬ್ಬಟ್ಟು ಮಾಡ್ಕೊಂಬಿಡೋಣ
ಒಬ್ಬಟ್ಟು ಮಾಡಿಕೊಂಡು ಆಮೇಲೆ ಗೌರಿಗೆ ಪ್ರಸಾದ ಅಂತ ಇಡಬೇಕಲ್ವ, ಏನಾದರೂ ಗೌರಿ ಹಬ್ಬದ ದಿವಸ, ಅದಕ್ಕೆ ಕಾಯಿ ಒಬ್ಬಟ್ಟು ಮಾಡಿ ಇಟ್ಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಒಂದೊಂದು ಹೂವು ಡೆಕೋರೇಷನ್ಗೆ ಅಂತ ಅದು ಡಬಲ್ ಸ್ಟಿಕ್ ಹಾಕಿ ಅಂಟಿಸಿದ್ಲು. ಒಂದೊಂದು ಫ್ಲವರ್ ಕೂಡ ಬಿದ್ದೋಗ್ತಾ ಇತ್ತು, ಸಾವಂತಿಗೆ ಹೂವು ಅದು. ಅದನ್ನು ಏನಕ್ಕೆ ಅಷ್ಟೆಲ್ಲ ಇದು ಮಾಡಿಕೊಂಡೆ, ಅದು ಡಬಲ್ ಟೇಪ್ ಹಾಕಿದ್ರೆ ನಿಂತ್ಕೋತಾ ಇಲ್ಲ, ಅದನ್ನು ಮೊದಲೇ ಬಟ್ಟೆ ಮೇಲೆ ಹಾಕಿರೋದು ಅಂತ ಎಲ್ಲ ಮಾತಾಡಿಕೊಂಡು, ಆಮೇಲೆ ಅಲ್ಲಿ ಜಾಗ ಸಾಕಾಗಲೂ ಇಲ್ಲ. ಇಷ್ಟು ದಿನ ದೇವ್ರ ಮನೇಲೇ ಕೂರಿಸ್ತಿದ್ವಿ, ಇವಾಗ ಟೇಬಲ್ ಮೇಲೆ ಕೂರಿಸಿದ್ವಿ ಅಲ್ವಾ, ಅದರಿಂದ ಕೆಳಗಡೆ ಟೀಪಾಯ್ ಹಾಕಿ ಅದಕ್ಕೆಲ್ಲ ಏನಾದರೂ ಇಡಬೇಕಂದ್ರೆ, ಇವಾಗ ಪೂಜೆ ಸಾಮಾನು ಎಲ್ಲ ಇಡಬೇಕಂತಂದರೆ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಕೆಳಗಡೆ ಒಂದು ಟೀಪಾಯ್ ಹಾಕಿ ಅದಕ್ಕೆ ರೆಡಿ ಮಾಡ್ತಾ ಇದ್ದೆ. ನಾನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ಮಕ್ಕಳು ರೆಡಿ ಮಾಡ್ಕೋತಾಯಿದ್ರು. ನಾವಿಬ್ಬರು ಕೂಡ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಬೇಗನೆ ಆಗೋಯ್ತು. ನಾವು 9:30-10 ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿಸಿದ್ವಿ. ಹಾಗೆ ಮುಗಿಸ್ತಾ ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಇಲ್ಲ ಅಂತಂದರೆ ಒಬ್ಬರೇ ಮಾಡಬೇಕಲ್ವ, ಒಬ್ಬೊಬ್ಬರೇ ಇರ್ತೀವಲ್ವ, ಕೆಲಸ ಕೂಡ ಜಾಸ್ತಿ ಇರುತ್ತೆ. ನಾನು ಬೆಳಗ್ಗೆನೇ 5 ಗಂಟೆಯಿಂದನೇ ಮಾಡ್ತಾಯಿದ್ದೆ. ಆದರೆ ಗೌರಿ ಥರದ್ದು ಟೈಮ್ ಆಗ್ತಲ್ವ, ಅದರಿಂದ ಸ್ವಲ್ಪ ಟೈಮ್ ಆಗಾಯಿತು. ಮತ್ತು ಇವಾಗ ಎಲ್ಲ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಫಸ್ಟು ಗೌರಿ ಕೂರಿಸಿ, ನಾನು ಫಾಸ್ಟಾಗಿ ಒಬ್ಬಟ್ಟು ಮಾಡ್ತಿದ್ದಂಗೆ ಗೌರಿನ ಕೂರಿಸಿ ಇವಾಗ ಗೌರಿನ ನೋಡಿ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮನೆ ಈ ಥರ ಗೌರಿನ ಕೂರಿಸಿದ್ದೀವಿ. ನೀವೆಲ್ಲರೂ ಯಾವ ಥರ ಗೌರಿ ಹಬ್ಬನ ಮಾಡ್ತೀರಾ? ನೀವು ಹೇಗೆ ಗೌರಿ ಗಣೇಶ ಒಟ್ಟಿಗೆ ಕೂರಿಸ್ತೀರಾ, ಅಥವಾ ನಮ್ಮ ಥರನೇ ಈ ಥರ ಗೌರಿ ಹಬ್ಬದ ದಿವಸ ಗೌರಿ ಮಾತ್ರ ಕೂರಿಸಿ ಗಣಪತಿ ಹಬ್ಬದ ದಿವಸ ಗೌರಿನ ಕೂರಿಸ್ತೀರಾ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಹೇಗಿದೆ ನಮ್ಮನೆ ಗೌರಿ ಪೂಜೆ ಅಂತ ನೀವು ಹೇಳಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಎಷ್ಟು ಜನ ನೋಡ್ತೀರೋ ಅವರಷ್ಟು ಜನರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು.